ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಬ್ಬರು ಇವತ್ತು ಶುಕ್ರವಾರದ ಒಳಗಿಲ್ವಾ, ಇಲ್ಲಿ ನನ್ನ ಮಗಳು ಮತ್ತು ನನ್ನ ಮಗಳು ಫ್ರೆಂಡು ಇಬ್ಬರೂ ಸೇರಿಕೊಂಡು ಡ್ಯಾನ್ಸು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಇತ್ತು ಸ್ಕೂಲ್, ಆಲ್ರೆಡಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇರೋದ್ರೆ ಮಧ್ಯಾಹ್ನ ಇತ್ತು, 1:30ಗೆ ವ್ಯಾನ್ ಬರುತ್ತೆ ಅಂದಿದ್ರು. ಸೊ ಹಂಗಾಗಿ ಮನೆಯಲ್ಲೇ ಇದ್ರು ಮಕ್ಕಳು, ಮಧ್ಯಾಹ್ನ ಕಳಿಸ್ಬೇಕು. ಅಲ್ಲಿ ರಾತ್ರಿ ಕೋನ ಬಿಡಿಸ್ಕೊಂಡಿದ್ರಲ್ವ, ಅದು ಯಾವ ರೀತಿ ಬಂದಿದೆ ತೋರಿಸ್ರಿ ಅಂತ ತೋರಿಸ್ತಾ ಇದ್ರು. ನೋಡಿ ಈ ಥರ ಬಂದಿದೆ ಅಂತ. ರಾಣಿ, ಯಾಕೆ ಬಂದೆ ನಿನ್ನ ಮನೆಗೆ? ಹಾಂ, ಯಾಕೆ ಬಂದೆ? ಅಯ್ಯೋ, ಇವಳಂತೂ ಬರದು ನೀನೇನು ಬಾರಾಣಿ, ನನ್ನ ಮನೆ ಬಂದು ಚೇರ್ ಮೇಲೆ ಕುತ್ಕೊಳಕ್ಕೆ ನಿನಗೆ ಏನು ಮಾಡ್ತಿದ್ಯಾ? ನನಗೆ ಟೈಮ್ ಆಗ್ತೀನಿ, ನೀನು ಮಾಡ್ಕೊಂಡು ಕೂತ್ಕೊಂಡೆ. ಆಯ್ದ್ರೆ ಮಾತಾಡ್ಸ್ಕೊಂಡು ಕೂತ್ಕೊಂಡಿದ್ದೆ. ಅವಳಿನ್ನೂ ಅಲ್ಲೇ ಕೂತ್ಕೊಂಡಿದ್ಲು. ಅವಳು ಮಾತಾಡ್ಸೋಕೆ ಕೂತ್ಕೊಂಡ್ರೆ ನನಗೆ ಟೈಮ್ ಆಗುತ್ತೆ ಅಂತ ನಾನು ಸ್ವಲ್ಪ ತಿಂಡಿ ಮಾಡಿಬಿಡೋಣ ಅಂತ ಬಂದಿದ್ದೆ. ಟೈಮ್ ಆಗಿತ್ತು, ಆಲ್ರೆಡಿ 9 ಗಂಟೆ 10 ಗಂಟೆನೂ ಆಗಿತ್ತು. ಇನ್ನೂ ತಿಂಡಿ ಮಾಡಿರಲಿಲ್ಲ. ಇವತ್ತು ಕೆಲಸ ಬೇರೆ ಭಾಳ ಇತ್ತು, ಬ್ಯುಸಿ ಇದ್ದೆ ಫುಲ್. ಯಾಕಂದರೆ ಮಕ್ಕಳದು ಡ್ಯಾನ್ಸ್ ಫಂಕ್ಷನ್ ಬೇರೆ ಇತ್ತಲ್ಲ, ಅಲ್ಲಿಗೆ ಬೇರೆ ಹೋಗಬೇಕಾಯಿತು. ಮಕ್ಕಳನ್ನ ರೆಡಿ ಮಾಡಿ ಅವ್ರನ್ನ ಬೇರೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರನ್ನ ಬೇರೆ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಹಾಗಾಗಿ ಬೇಗ ಇವತ್ತು ಚಪಾತಿ ಮಾಡಿಬಿಡೋಣ ಅಂತ, ಬದನೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇವತ್ತೇ ಚಪಾತಿ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಬೆಳಗ್ಗೆ ನೀರು ಬಿಟ್ಟಿದ್ರು, ನೀರೆಲ್ಲ ಹಿಡಿದ್ಬಿಟ್ಟು ಬಟ್ಟೆ ಎಲ್ಲ ಬೇರೆ ವಾಶ್ ಮಾಡೋಣ ಅಂತ ಬಟ್ಟೆ ಎಲ್ಲ ನೆನಾಕಿ ಇಟ್ಬಿಟ್ಟಿದ್ದೆ. ಆಮೇಲೆ ನೆನಾಕಿದ್ಮೇಲೆ ಅನ್ನಿಸ್ತು, ಯಾಕಾದ್ರೂ ನೆನಾಕಿದ್ನೋ ಇನ್ನೊಂದು ದಿವಸ ತೊಳೆದಿದ್ರೆ ಆಗಿರೋದು, ಇವತ್ತು ಎಲ್ಲ ಕೆಲಸನೂ ಇಟ್ಕೊಂಡಿದ್ದೀನಿ ಅಂತ. ಬಟ್ ಅವರು ಕಳಿಸೋ ತನಕ ನನ್ನ ಬಟ್ಟೆ ಏನು ತೊಳೆಯೋಕ್ಕೆ ಆಗಲೇ ಇಲ್ಲ. ಬೇಗ ಸ್ವಲ್ಪ ಚಪಾತಿ ಮಾಡಿಬಿಟ್ಟು ಪಲ್ಯ ಮಾಡಿಬಿಡ. ಮತ್ತು ಅವರಿಗೆ ಬಾಕ್ಸ್ ಬೇರೆ ಕೊಟ್ಟು ಕಳಿಸ್ಬೇಕಾಗಿತ್ತು ಮಕ್ಕಳಿಗೆ, ಸ್ಕೂಲಿಗೆ ಲಂಚ್ ಬಾಕ್ಸಿಗೂ ಹಾಕಿ ಕಳಿಸ್ಬೇಕಾಗಿತ್ತು. ಹಂಗಾಗಿ ಬೇಗ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಈ ಕಡೆ ನೀರು ಮೇಲೆ ಕಾಸಬೇಕಾಗಿತ್ತು. ನೀರಿಗೂ ಉರಿ ಹಾಕ್ಬಿಟ್ಟು ಬಂದಿದ್ದೆ. ನನ್ನ ತಂಗಿ ನೋಡ್ಕೊತಾ ಇದ್ಲಲ್ಲಿ, ನಾನು ಕಾಸ್ತೀನಿ, ನೀನು ಮಾಡು ಅಡುಗೆನ ಅಂತ ಹೇಳ್ತಾಯಿದ್ಲು. ಸರಿ ಆಯಿತು ಅಂತ ಬೇಗ ಪಟ ಅಂತ ಚಪಾತಿ ಮಾಡ್ತಾಯಿದ್ದೀನಿ. ಮತ್ತು ಅವ್ರನ್ನ ಬೇರೆ ಕಳಿಸ್ಬೇಕಲ್ಲ, ಇವಾಗ ಮಕ್ಕಳನ್ನ ಬೇರೆ ರೆಡಿ ಮಾಡಿ ಬೇಗ ಕಳಿಸ್ಬೇಕು ಸ್ಕೂಲಿಗೆ. 1:30ಗೆ ವ್ಯಾನ್ ಬರುತ್ತೆ ಅಂತ ಹೇಳಿದರು. ಮತ್ತು ಮಿಸ್ ಆಗಿಬಿಟ್ರೆ ಮತ್ತೆ ಕಷ್ಟ ಆಗಿಬಿಡುತ್ತೆ. ಬಟ್ ಅದು ಬಂದಿದ್ದೆ 2:15 2 ಗಂಟೆಗೇನೋ ಬಂತು ವ್ಯಾನು. ಬಟ್ ಅವ್ರನ್ನ ಸ್ವಲ್ಪ ಬೇಗನೆ ಹೇಳಿರ್ತಾರೆ, ಯಾಕಂದರೆ ಮಕ್ಕಳು ಬೇಗ ರೆಡಿ ಆಗಲ್ವಲ್ಲ, ಅದಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಮುಂಚೆನೇ ಹೇಳಿರ್ತಾರೆ. ಡೈರಿಲೆಲ್ಲ ಆ ಥರನೇ ಬರೆದು ಕಳಿಸಿದ್ದು. ಹಂಗಾಗಿ ನಾನು ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಮತ್ತು ಮಕ್ಕಳು ಬೇರೆ ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ, ಮಕ್ಕಳು ಬೇರೆ ಇನ್ನೂ ಬೆಳಗಿಂದ ಏನೂ ತಿಂಡಿ ತಿಂದಿರಲಿಲ್ಲ. ಮತ್ತು ಇಲ್ಲಿ ತಿಂಡಿ ತಿಂದು ಬಾಕ್ಸಿ ಬೇರೆ ತೊಗೊಂಡೋಗ್ಬೇಕಾಯ್ತಲ್ಲ, ಹಾಗಾಗಿ ಬೇಗ ಮಾಡ್ತಾಯಿದ್ದಿಲ್ಲ. ಸ್ವಲ್ಪ ಲೇಟ್ ಆಗಿಬಿಡ್ತು, ವ್ಯಾನ್ ಬೇರೆ ಬಂತು ಅಂದ್ಬಿಟ್ರೆ ಅವ್ರೇನೂ ತಿಂಡಿನೇ ತಿನ್ನಲ್ಲ, ಹಂಗೆ ಹೋಗ್ಬಿಡ್ತಾರೆ. ಹಾಗಾಗಿ ಬೇಗ ಮಾಡ್ತಾಯಿದ್ದೀನಿ. ಬದನೆಕಾಯಿ ಎಲ್ಲ ಪಲ್ಯ ಮಾಡಿಬಿಟ್ಟು ಸೈಡಿಗೆ ಇಟ್ಟಿದ್ದೆ ಆಲ್ರೆಡಿ. ಆಮೇಲೆ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಈ ಚಪಾತಿನ ನೋಡಿ 2 ಹಾಕ್ಬಿಟ್ಟು ಒಂದೊಂದು ಸಲ 2 ಹಾಕ್ಬಿಟ್ಟು ಬೇಯಿಸ್ಬಿಡ್ತೀನಿ ನಾನು. ಬೇಗ ಆಗ್ಬಿಡುತ್ತೆ, ಯಾವ ಥರನೂ ಏನೂ ಅಂಟಲ್ಲ. ಒಂದಕ್ಕೊಂದು ಏನೋ ಚಪಾತಿ ಏನೋ ಅಂಟ್ಕೊಳಲ್ಲ, ಆರಾಮಾಗಿ ಬೇಯಿಸ್ಬೋದು. 2 ಬೇಯಿಸ್ಬಿಟ್ರೆ ಬೇಗ ಫಾಸ್ಟಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ 2 ಬೇಯಿಸ್ತಾ ಇದ್ದೀನಿ. ನಾನು ಯಾವಾಗ ಮಾಡಿದ್ರು ಇದೇ ಥರನೇ ಮಾಡೋದು ಜಾಸ್ತಿ. ಟೈಮ್ ಇಲ್ಲ ಅಂದಾಗ ಮಾತ್ರ ಈ ಥರ ಮಾಡ್ತೀನಿ. ಟೈಮ್ ಇದ್ದರೆ ಒಂದೊಂದೇ ಬೇಯಿಸ್ಕೊಂಡು ಕೂತ್ಕೊತೀನಿ. ಏನಿಲ್ಲ, ಒಂದು ತವ ಇಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಒಂದು ಚಪಾತಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಬಿಟ್ರೆ ಯಾವುದೇ ಕಾರಣಕ್ಕೂ ಅಂಟ್ಕೊಳಲ್ಲ, ನೀಟಾಗಿ ಚೆನ್ನಾಗೇ ಬರುತ್ತೆ ಚಪಾತಿ. ನನ್ನ ಮಕ್ಕಳು ಬೇರೆ ಇನ್ನೂ ರೆಡಿ ಆಗಿಲ್ವಾ, ಇನ್ನೂ ತಿಂಡಿ ಆಗಿಲ್ವಾ ಅಂತ ಬೇರೆ ಫುಲ್ಲು ಇದು ಮಾಡ್ತಾಯಿದ್ರು. ಸರಿ ಆಯಿತು ಅಂತ ಬೇಗನೆ ಚಪಾತಿ ಮಾಡ್ತಾಯಿದ್ದೆ. ನಾನು ಯಾಕಾದರೂ ಇವತ್ತು ಚಪಾತಿ ಇಟ್ಕೊಂಡು ಅನ್ಸ್ಬಿಡ್ತು. ಬೇರೆ ಏನಾದರೂ ತಿಂಡಿ ಮಾಡಿದರೆ ಬೇಗ ಆಗ್ಬಿಟ್ಟಿರೋದು. ಈ ಚಪಾತಿ ಪಲ್ಯ ಇಟ್ಕೊಂಡ್ಬಿಟ್ಟು ನನಗೆ ಅಂತೂ ಫುಲ್ ರಿಸ್ಕ್ ಆಗ್ಬಿಡ್ತು. ಬಟ್ಟೆ ಬೇರೆ ನೆನಕಿದ್ದೀನಿ, ಬಟ್ಟೆ ಬೇರೆ ತೊಳಿಬೇಕು, ಇವ್ರನ್ನ ಬೇರೆ ಸ್ಕೂಲಿಗೆ ಕಳಿಸ್ಬೇಕು. ಇವ್ರನ್ನ ಸ್ಕೂಲಿಗೆ ಕಳಿಸೋವರೆಗೂ ನನಗಂತೂ ಯಾವ ಕೆಲಸನೂ ಆಗಲ್ಲ. ಫಸ್ಟ್ ಇವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಾನು ಏನಾದರೂ ಕೆಲಸ ಮಾಡ್ಕೋಬೇಕು. ಇಲ್ಲಾಂದರೆ ನನಗೆ ಅಲ್ಲಿವರೆಗೂ ಏನು ಕೆಲಸನೂ ಆಗೋದೇ ಇಲ್ಲ. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ, ನೆನಕ್ಬಿಟ್ಟಿದ್ದೀನಿ, ತೊಳಿಲೇಬೇಕು, ಬಿಡೋಕ್ಕೂ ಆಗಲ್ಲ ಇವಾಗ. ಮತ್ತು ಇವ್ರನ್ನ ಕಳಿಸ್ಬಿಟ್ಟು ಹಿಂದ್ಗಡೆಗೆ ನಾನು ಎಲ್ಲ ಕೆಲಸ ಮಾಡ್ಕೊಂಬಿಟ್ಟು ನನ್ನ ತಂಗಿ ರೆಡಿ ಆಗಿಬಿಟ್ಟು ನಾವು ಸ್ಕೂಲ್ ಹತ್ರ ಹೋಗ್ಬಿಡ್ಬೇಕು. ಒಂದು 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ನಾವು ಸ್ಕೂಲ್ ಹತ್ರ ಹೋಗಬೇಕು. ಅಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅದು ಫಂಕ್ಷನು. ಹಾಗಾಗಿ ಇಲ್ಲಾಂದರೆ ಬೇಗ ಬರಲಿಲ್ಲ ಅಂದರೆ ಅವರು ಇದು ಮಾಡ್ಕೊತಾರೆ, ಪೇರೆಂಟ್ಸ್ ಆಗಿ ನೀವೇ ಲೇಟಾಗಿ ಬಂದರೆ ಹೆಂಗೆ, ನೀವು ಬೇಗ ಬರ್ಬೇಕು ತಾನೆ, ನಿಮ್ಮ ಮಕ್ಕಳು ಫಂಕ್ಷನ್ ಇದು ಅಂತ ಅಂತಾರೆ. ಸೊ ಹಂಗಾಗಿ ಇಂಥ ಫಂಕ್ಷನ್ಗಳಿಗೆ ಪೇರೆಂಟ್ಸ್ ಮೀಟಿಂಗಾಗಲಿ ಇಂಥವಕ್ಕೆಲ್ಲ ನಾನು ಸ್ವಲ್ಪ ಮುಂಚೆನೇ ಇರ್ತೀನಿ. ಮುಂಚೆನೇ ಹೋಗೋಕ್ಕೆ ನನಗಿಷ್ಟ ಇಂಥ ಫಂಕ್ಷನಿಗೆಲ್ಲ. ಸೊ ಅದಕ್ಕೆ ಬೇಗ ಹೋಗ್ಬಿಡೋಣ. ಮತ್ತು ಮಕ್ಕಳನ್ನ ಇಲ್ಲೇ ರೆಡಿ ಮಾಡಿ ಸ್ವಲ್ಪ ಎಲ್ಲ ಮೇಕಪ್ ಎಲ್ಲ ಮಾಡಿಬಿಟ್ಟು ಕಳಿಸ್ರಿ ಅಂತ ಹೇಳಿದರು ನಮ್ಮ ಸ್ಕೂಲಲ್ಲಿ. ಅಲ್ಲಿಗೆ ಹೋದ್ಮೇಲೆ ಡ್ರೆಸ್ ಎಲ್ಲ ಕೊಟ್ಟಿರ್ತಾರಲ್ಲ, ಡ್ರೆಸ್ ಅಲ್ಲೇ ಇಕ್ತಾರೆ ಅವರು. ಬಟ್ ನಮಗೇನು ಕೊಟ್ಟಿರಲ್ಲ, ಮುಂಚೆನೇ ನಾವು ದುಡ್ಡು ಕೊಟ್ಟಿರ್ತೀವಿ, ಬಟ್ ಅಲ್ಲೇ ಡ್ರೆಸ್ ಎಲ್ಲ ಇಕ್ಕಿರ್ತಾರೆ. ನಾವು ಇಲ್ಲಿಂದ ಸ್ವಲ್ಪ ರೆಡಿ ಮಾಡಿ ನೀಟಾಗಿ ಕಳಿಸ್ಬೇಕು. ಅಲ್ಲಾದ್ಮೇಲೆ ಸ್ವಲ್ಪ ಮೇಕಪ್ ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ನನ್ನ ಚಿಕ್ಕ ಮಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅವಳು ತಲೆ ಬರ್ತಾಯಿದ್ದೀನಿ. ಇಲ್ಲಿ ನನ್ನ ತಂಗಿ ಅವಳಿಗೆ ಎಕ್ಸಾಮ್ ಇದೆ ಈ ತಿಂಗಳು, ಅದಕ್ಕೆ ಅವಳು ಓದ್ಕೊತಾ ಇದ್ದಾಳೆ. ಇನ್ನೂ ನನ್ನ ದೊಡ್ಡ ಮಗಳದು ಸ್ನಾನ ಮಾಡ್ತಾಯಿದ್ಲು, ಸ್ನಾನ ಆಗಿತ್ತು ಅನ್ಸುತ್ತೆ ಮೋಸ್ಟ್ಲಿ. ನನ್ನ ಚಿಕ್ಕ ಮಗಳದಾಗಿತ್ತಲ್ಲ, ಅದಕ್ಕೆ ಅವಳದು ಫಸ್ಟು ತಲೆ ಕೆರೆತಾ ಇದ್ದೀನಿ.
ಇವಳದು ಸ್ನಾನ ಆಗಿತ್ತು ಆಲ್ರೆಡಿ. ಸ್ಟೆಪ್ ಜಡೆ ಹಾಕೊಂಬರಕ್ಕೆ ಹೇಳಿದ್ರಂತೆ ನನ್ನ ಮಗಳಿಗೆ. ಅದಕ್ಕೆ ನನಗೆ ಬಂದಾಗ ಒಂದು ಸ್ಟೆಪ್ ಜಡೆ ಆಗಿದ್ದೀನಿ. ಮತ್ತು ಸ್ವಲ್ಪ ರೆಡಿ ಮಾಡ್ತಾಯಿದ್ದೀನಿ, ಮೇಕಪ್ ಮಾಡ್ತಾಯಿದ್ದೀನಿ. ನನಗೇನು ಅಷ್ಟೊಂದಾಗಿ ಏನು ಮೇಕಪ್ ಮಾಡ್ತೀನಿ, ನನಗೇನು ಮೇಕಪ್ ಬರುತ್ತೆ ಅನ್ನೋಂಗಿಲ್ಲ. ಬಟ್ ಸ್ವಲ್ಪ ಬೇಸಿಕ್ ಗೊತ್ತು ನನಗೆ, ಸ್ವಲ್ಪ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಮಾಡ್ತೀನಿ ಅಷ್ಟೇ. ಜಾಸ್ತಿ ಏನು ಮಾಡೋಕ್ಕೋಗಲ್ಲ, ಆಗಿ ಬರೋದು ಇಲ್ಲ. ಬಂದಷ್ಟು ನಾನು ಮಾಡ್ತೀನಿ. ಹೆಣ್ಮಕ್ಳಿದ್ದಾರೆ ಅಂದಮೇಲೆ ಇದನ್ನಾರ ಸ್ವಲ್ಪ ಬೇಸಿಕಾಗಿ ನಾವು ಕಲ್ತಿರಲೇಬೇಕು. ಯಾಕಂದರೆ ನನಗೆ ಇಬ್ಬಿಬ್ರು ಹೆಣ್ಮಕ್ಳು, ನಾನಂತೂ ಸ್ವಲ್ಪ ಪರವಾಗಿಲ್ಲ ಅಷ್ಟು ಮಾಡ್ತೀನಿ. ಇಲ್ಲ ಕಣ, ಇತ್ತು ಚೆನ್ನಾಗಿತ್ತು ಬ್ಲೈಂಡಿಂಗ್ ಮಾಡಿ. ರೆಡಿಯಾಗಿ ಒಂದು ಕಾಲಂಗೆ ಅಲ್ಲೋ ನಿನ್ಕ ಇದು ಸಂಗೀತ ಚೆನ್ನಾಗಿರೋದು ಆನ್ ಮಾಡಿದ್ಯಾ? ಎಲ್ಲ ಅದು ಬಳ್ಕೊಂಡ್ ಖಾಲಿ ಮಾಡಿ ಇಕ್ಕಿರ್ತಾರೆ. ಎಲ್ಲಿಂದ ಸ್ಕೂಲಿಗೆ ಹೋಗ್ಬೇಕಾರೆ ಹಂಗೆ ಹೋಗ್ಬೇಕು. ಏನು ಹಚ್ಚಬಾರ್ದು ಇವತ್ತು ಹಚ್ಕೊಂಡು ಅದೇ ವಿದ್ಯೆ. ಸ್ಕೂಲಿಗೆ ಹೋಗ್ಬೇಕಾರೆ ಹಚ್ಚಲ್ಲ ಬಂತ ಕಿತ್ತಲ್ಲ, ಯಾರೋ ಒಳಗಿದ್ದ ಸಾಕಿತ್ತಿಂಗ್ ಎಲ್ಲ ಕೈ ಆಡಿಸ್ತಿರ್ತೀರ. ಅವಳು ಅಷ್ಟೇ ಆತು ಇದು ಐಲೇನರ್ ಇತ್ತಲ್ಲ ಮೇಲೆ ತೆಗೆದು ಹಚ್ಚುತ್ತಿದ್ದಾಳೆ. ಬುದ್ಧಿ ಇದೆ, ಏನೋ ಬುದ್ಧಿ ಇದ್ರು ಐದು ನಾಡ್ಕ ಎಲ್ಲ ಹೆಣ್ಮಕ್ಳು ಇಟ್ಟುಬಿಟ್ರೆ ಬಿಡ ಬಿಡ ಕೂತಿರ್ಲಿ ಹಿಂಗೆ ಅದೇಯ ಹೊಜ್ಜೋದ ನೋಡ್ತೀವಿ. ಬಗ್ಗಿಸ್ಬೇಡ ಬೆನ್ನ ಸ್ಟ್ರೈಕ್ ಮಾಡಿದ ಬಗ್ಗಿದೆಯಲ್ಲ ಕೂನ್ಬೆನ್ನ ಹಾಕ್ತೀಯ ಬೃಂದ. ಇವ್ರಿಗೆ ಮೇಕಪ್ ಮಾಡೋದಕ್ಕೆ ನನಗಂತೂ ಸಾಕಾಗುತ್ತೆ. ನಾನು ಎಷ್ಟು ಐಟಮ್ಸ್ಗಳು ತಂದು ಇಡ್ತೀನಿ, ಅಷ್ಟು ಇವರು ಎಲ್ಲ ಖಾಲಿ ಮಾಡಿ ಇಟ್ಟಿಟ್ಬಿಡ್ತಾರೆ. ನಾವು ಯಾರಾದರೂ ಮನೇಲಿ ಇಲ್ಲದೆ ಇರೋ ಟೈಮಲ್ಲಿ, ನಾವೆಲ್ಲರೂ ಹೊರಗಡೆ ಇದ್ದಾಗ, ನಾವು ಯಾರೋ ನೋಡದೇ ಇದ್ದಾಗ ಅದು ತಗೊಂಡು ಬಳ್ಕೊಂಡು ಎಲ್ಲ ಖಾಲಿ ಮಾಡಿರ್ತಾರೆ. ಇಲ್ಲ ಏನಾದರೂ ಒಂದು ವೇಸ್ಟ್ ಮಾಡಿರ್ತಾಳೆ, ಏನಾದರೂ ಒಂದು ಒಟ್ಟಿನಲ್ಲಿ ಇಬ್ಬರು ಸೇರ್ಕೊಂಡು ಏನಾದರೂ ಒಂದು ಮಾಡಿರ್ತಾರೆ. ನನಗಂತೂ ಏನು ಕೆಲಸನೇ ಆಗ್ತಿಲ್ಲ ಇವತ್ತಂತೂ. ಫುಲ್ ಮನೆ ಕೆಲಸ ಆಗ್ತಾಯಿಲ್ಲ, ಏನಾಗ್ತಿಲ್ಲ. ನಾನೇನು ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ, ಮಖನೂ ತೊಳೆದಿಲ್ಲ, ಏನಿಲ್ಲ. ಫುಲ್ ಬ್ಯುಸಿ ಅಂದರೆ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ನೋಡಿದ್ದೀನಿ ನನ್ನ ಮಗಳು ಬಂದ್ಬಿಟ್ಟು ಇಲ್ಲಿ ಒಳಕಂತ ಮಂಕೊಂಡಿದ್ದಾಳೆ. ಯಾಕಂದರೆ ಅವಳದು ತಲೆ ಸ್ನಾನ ಮಾಡಿಸಿದ್ನಲ್ಲ, ಅದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಗುಂಗುರು ಕೂದಲು ಥರ ಸಿಕ್ಕಾಗ್ಬಿಡುತ್ತೆ ಬೇಗ. ಅದು ಸಿಕ್ಕಾಗುತ್ತಲ್ಲ, ತಲೆ ಬಚ್ಚಿದ್ನಲ್ಲ, ನೋವಾಯಿತು ಅಂತ ಅದಕ್ಕೆ ಅಳ್ಕಂತ ಮಲ್ಕೊಂತಿದ್ದಾಳೆ. ಎದ್ದು ಬರ್ತಾ ಇಲ್ಲ ಅವಳು. ನನಗೆ ಅದು ಬೇರೆ ಸಿಟ್ಟು ನನಗೆ. ಇಲ್ಲಾದರೂ ಹೋಗ್ದಾಗ ಇವ್ರದ್ದು ಸ್ಟಾರ್ಟ್ ಆಗಿಬಿಡುತ್ತೆ. ದೊಡ್ಡವಳೇನೋ ಪರವಾಗಿಲ್ಲ, ಅವಳು ಎಲ್ಲ ಥರನೂ ರೆಡಿ ಮಾಡಿಸ್ಕೊಂತಾಳೆ, ಸುಮ್ಮನಾಗ್ಬಿಡ್ತಾಳೆ. ಬಟ್ ಚಿಕ್ಕವಳಿದ್ದಾಳಲ್ಲ, ಅವಳು ಮಾತ್ರ ನನಗೆ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಅವಳದು ಆ ಥರ ಇದು ಮಾಡ್ತಾಳೆ ನೋಡಿ. ಎತ್ಕೊಂಬಂದು ಅವಳನ್ನೆಲ್ಲ ಇವಾಗ ನೀಟಾಗಿ ಸಮಾಧಾನ ಮಾಡಿ ಆದರೂ ಮೇಕಪ್ ಮಾಡ್ತಾಯಿದ್ದೀನಿ. ಮಾಡಿಸ್ಕೊತ ಇಲ್ಲ ಅವಳು. ಹಂಗಾದ್ರು ಆದರೂ 2 ಕೊಟ್ಟು ಸರಿಯಾಗಿ ಇವಾಗ ಮಾಡಿಸ್ತಾಯಿದ್ದೀನಿ. ನನಗೆ ಬೇರೆ ಕಡೆ ಯಾವ ಕೆಲಸನೂ ಆಗ್ತಾಯಿಲ್ಲ. ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ, ಇವ್ರನ್ನೇ ನೋಡ್ಕೊಂಡು ಕುತ್ಕೊಳ್ಳೋದಾಗಿದೆ. ಅದಕ್ಕೆ ಬೈದು ಇವಾಗ ಅವ್ರಿಗೂ ಮೇಕಪ್ ಮಾಡಿಸಿ ಕಳಿಸ್ತಾ ಇದ್ದೀನಿ. ಇವತ್ತು ಇನ್ವೈಟ್ ಮಾಡ್ತಿದೀಯಾ? ನಾವು ಬರಲ್ಲ. ಇವಾಗ ಇನ್ವೈಟ್ ಮಾಡ್ತಿದ್ಯಾ? ನಾವು ಬರಲ್ಲ ಕಣೆ. Welcome speech, inauguration, annual report, prize distribution, speech, cultural program, vote of thanks. Hearty welcome coming you. Anthony Thomas Secretary, Madhurani Administrators, teaching and non-teaching staffs and students, Good Shepherd School. Mobile number 9448919649. Good Shepherd English Medium Primary and High School, Velaguru. Cordially invites you to annual function 2025-26. Date 19/20/12/2025. Friday. Time 5 o'clock p.m. Inauguration. B.G. Govindappa, MLA, Hosagurga, President, Food and Civil Supplies Corporation, Karnataka State. Presidency. Ref for Mr. Shantaraja R. Pradhana ಧರ್ಮಗುರುಗಳು. ಜೋಸೆಫ್ ಚೀಫ್ ಗೆಸ್ಟ್. ನೋಡಿ ಇವಳಂತೂ ಎಷ್ಟು ಮಾಡಿದ್ರು ಹೇಳೋದು ನಿಲ್ಲಿಸ್ತಾನೆ ಇಲ್ಲ.
ಒಳಗಾರ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಅದೇ ಸ್ವಲ್ಪ ರೆಡಿ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇಲ್ಲಿ ನೋಡಿ ನನ್ನ ಮಗಳು ಈ ಥರ ನಾನು ಜಡೆ ಹಾಕಿದ್ದೀನಿ. ಬೇರೆ ಥರನೇ ಹಾಕೋಣ ಅಂದ್ಕೊಂಡೆ, ಬೇಡ ಇದೇ ಥರನೇ ಹಾಕೋ ಮಮ್ಮಿ ಅಂದ್ಲು. ಸರಿ ಆಯಿತು ಅಂತ ಇದೇ ಥರನೇ ಹಾಕಿದ್ದೀನಿ. ಏನೋ ನಾನು ಬಂದಂಗೆ ರೆಡಿ ಮಾಡಿದ್ದೀನಿ. ಯಾವ ಥರ ಇದೆ ರೆಡಿ ಮಾಡಿರೋದು, ನಾನು ಮೇಕಪ್ ಮಾಡಿರೋದು ಅಂತ ಹೇಳಿ. ನನಗೆ ಅಷ್ಟೊಂದೇನು ಮೇಕಪ್ ಮಾಡೋಕ್ಕೇನೆಲ್ಲ ಬರಲ್ಲ. ಜಸ್ಟ್ ನನಗೆ ಎಷ್ಟು ಗೊತ್ತಿರುತ್ತೋ ಬೇಸಿಕ್ ಅಷ್ಟು ಮಾಡಿದ್ದೀನಿ ಅಷ್ಟೇ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇವಾಗ ಎಲ್ಲ ರೆಡಿ ಆಗೋದೇನೋ ಆಗ್ಬಿಟ್ರು. ಈಗ ಅವ್ರನ್ನ ಹಿಡಿಯೋಕೆ ಆಗ್ತಾಯಿಲ್ಲ. ಇವಾಗ ಸ್ಕೂಲಿಗೆ ನಾನು ಎಷ್ಟೊತ್ತಿಗೆ ಬರುತ್ತಪ್ಪ ಅವ್ರನ್ನ ಎಷ್ಟೊತ್ತಿಗೆ ಕಳಿಸ್ತೀನಪ್ಪ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಮನೇಲಿ ಇಟ್ಕೊಂಡು ಮಾತ್ರ ಇರೋಕ್ಕಾಗೋದೇ ಇಲ್ಲ. ಸ್ಟಾಪ್ ಹತ್ರ ಕಳಿಸ್ಬಿಟ್ಟೆ ನಾನು. ಮನೇಲಿ ಇರಬೇಡ್ರಿ, ನೀವು ಹೋಗ್ಬಿಟ್ರಿ, ನೀವು ರೆಡಿಯಾಗಿದ್ದಿರತ್ತಾನೆ, ಹೋಗಿ ಸ್ಟಾಪ್ ಹತ್ರ ಕುತ್ಕೊಂಡ್ಬಿಟ್ರಿ ನೀವು ಫ್ರೆಂಡ್ ಅದ್ರ ಜೊತೆಗೆ ಅಂತ ಕಳಿಸ್ಬಿಟ್ಟಿದ್ದೆ. ಈಗ ಅವ್ರನ್ನೆಲ್ಲ ಕಳಿಸಿ ನಾವು ರೆಡಿ ಆಗ್ತಾಯಿದ್ವಿ. ಇವಾಗ ನಾನೆಲ್ಲ ರೆಡಿ ಆಗಿಬಿಟ್ಟೆ. ನಾನೇನು ಜಾಸ್ತಿ ಏನು ರೆಡಿ ಆಗಿಲ್ಲ. ಸುಮ್ಮನೆ ಸಿಂಪಲಾಗಿ ಒಂದು ಡ್ರೆಸ್ ಹಾಕೊಂಬಿಟ್ಟು ಸ್ವೆಟರ್ ಹಾಕೊಂಬಿಟ್ಟಿನಿ. ಯಾಕಂದರೆ ನೈಟ್ ಅಲ್ವಾ, ನೈಟ್ ಟೈಮ್ ಅಲ್ವಾ, ಫುಲ್ ಚಳಿ ಅಂದರೆ ಚಳಿ ಗಡ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಕಿವಿಗೆ ಕಾಟನೆಲ್ಲ ಇಟ್ಕೊಂಡ್ಬಿಟ್ಟು ಸ್ವೆಟರೆಲ್ಲ ಹಾಕೊಂಬಿಟ್ಟು ಮಕ್ಕಳಿಗೆ ಸ್ವೆಟರೆಲ್ಲ ತೊಗೊಂಡಿದ್ದೀನಿ ಮಕ್ಕಳದು. ಯಾಕಂದರೆ ಡ್ಯಾನ್ಸ್ ಮುಗಿದು ಬಂದಾದಮೇಲೆ ಸಖತ್ತು ಅವರಿಗೆ ಇದಾಗ್ಬಿಡುತ್ತಲ್ಲ, ಚಳಿ ಆಗಿಬಿಡುತ್ತಲ್ಲ. ಹಂಗಾಗಿ ಸ್ವೆಟರು ಮತ್ತು ವಾಟರ್ ಬಾಟ್ಲು, ನಮಗೆ ಏನಾದರೂ ನೀರು ಕುಡಿಯಬೇಕು ಅನಿಸಿದ್ರೆ ಅಲ್ಲಿ ನೀರು ಇರುತ್ತೆ, ಬಟ್ ಅಲ್ಲಿ ಎದ್ದೋಗೋಕ್ಕಾಗಲ್ಲ ಟೈಮಲ್ಲಿ, ಜನ ಎಲ್ಲ ಕೂತ್ಕೊಂಡಿರ್ತಾರಲ್ಲ. ಹಂಗಾಗಿ ಅಲ್ಲಿ ನೀರು ತೊಗೊಂಡು ಮತ್ತು ನಮಗೆ ಸ್ನ್ಯಾಕ್ಸು ತಿನ್ನೋದಕ್ಕೆ ಅಲ್ಲಿ ಕೂತ್ಕೊಂಡು ನಮಗೂ ಬೇಜಾರಾಗುತ್ತಲ್ಲ, ಭಾಷಣ ಮಾಡ್ಬೇಕಾದ್ರೆ ಭಾಷಣ ಕೇಳೋಕ್ಕಾಗಲ್ಲ ನಮ್ಮ ಕೈಲಿ ಅಂತ. ಸರಿ ಆಯಿತು ಅಂತ ಇದನ್ನು ತೊಗೊಂಡ್ಬಿಟ್ಟು ವಾಟರ್ ಬಾಟ್ಲು, ಸ್ನ್ಯಾಕ್ಸು ಎಲ್ಲ ತೊಗೊಂಡು ಮಕ್ಕಳಿಗೆ ಸ್ವೆಟರ್ ಎಲ್ಲ ತೊಗೊಂಡು ನಾವು ಎಲ್ಲ ಸ್ವೆಟರ್ ಹಾಕ್ಕೊಂಡು ಫುಲ್ಲು ಕವರಾಗಿ ಹೋಗ್ಬಿಟ್ಟಿದ್ದೆ ನಾನಂತೂ. ಅಷ್ಟು ಚಳಿ ನೋಡಿ. ನನ್ನ ಮಗಳು ನಾನು ಬಂದಿದ್ದಲ್ಲ, ಅದಕ್ಕೆ ಅವಳದು ಡ್ರೆಸ್ ಹಾಕೊಂಡು ಹೋಗಿದ್ಲಲ್ಲ, ಅದನ್ನು ಕೊಟ್ಟು ಹೋಗಿ ಅಂತ ಬಂದಿದ್ಲು, ಇಟ್ಕೊಂಡಿರಮ್ಮ ಅಂತ. ಮನೆಯಿಂದ ಹಾಕೊಂಡು ಹೋಗಿದ್ಲಲ್ಲ, ಅದನ್ನು ಕೊಟ್ಟು ಹೋಗಿ ಅಂತ ಬಂದಿದ್ಲು. ಒಂದು ಕವರಿಗೆ ಹಾಕ್ಬಿಟ್ಟು ಇದೇ ಇವಳಿಗೆ ಡ್ರೆಸ್ಸು ತಂದಿರೋ ಡ್ರೆಸ್ಸು. ನಾನು ಇವಾಗಲೇ ನೋಡ್ತಾ ಇರೋದು ನಾನು ಡ್ರೆಸ್ಸನ್ನು, ಯಾವ ಥರದ ಡ್ರೆಸ್ ತಂದಿದ್ದಾರೆ ಅಂತ. ಇವ್ರು 3 ಜನ ಫ್ರೆಂಡು ಒಂದೇ ಡ್ರೆಸ್ ಇರಿದ್ದಾರೆ ಅಂತ, ಅದಕ್ಕೆ ಒಂದೇ ಥರ ಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಆಮೇಲೆ ನಾವು ಸೀದಾ ಸ್ಕೂಲ್ ಹತ್ರ ಬಂದ್ವಿ. ನಮ್ಮ ಮನೆಯವರೇ ಬಿಟ್ಟು ಬಂದರು ಸ್ಕೂಲ್ ಹತ್ರ. ಯಾಕಂದರೆ ಸ್ವಲ್ಪ ದೂರ ಆಗುತ್ತಲ್ಲ ಸ್ಕೂಲು, ನಡ್ಕೊಂಬರೋಕ್ಕಾಗಲ್ಲ. ಇನ್ನು ಬಾಕಿ ಟೈಮಾಗೆಲ್ಲ ನಡ್ಕೊಂಬರ್ತಿದ್ದೆ, ಬಟ್ ಟೈಮ್ ಆಯಿತು ಅಂತ ಹಂಗೆ ಬಂದುಬಿಟ್ಟೆ. ಇಲ್ಲಿ LED ಇತ್ತು. ಇಲ್ಲಿ LED TV ಹಾಕಿದ್ರಲ್ಲ, ಇಲ್ಲೇ ಕಾಣಿಸ್ಬೋದು ಡ್ಯಾನ್ಸು. ಯಾಕಂದರೆ ಅಲ್ಲಿ ದೂರ ಆಗುತ್ತೆ, ಕಾಣಿಸಲ್ಲ. ಇಲ್ಲೇ ಕೂತ್ಕೊಂಡ್ಬಿಡೋಣ LED ಪಕ್ಕನೇ, ಇಲ್ಲಾಂದರೆ ಆರಾಮ ನೋಡ್ಬೋದು ಅಂತ ನನ್ನ ತಂಗಿ ಇಲ್ಲೇ ಕೂತ್ಕೊಂಡಿದ್ವಿ. ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನು ಪಾರ್ಟ್ ಇದು ಕಂಟಿನ್ಯೂಷನ್ ಬ್ಲಾಗ್ ಇದೆ. ಇದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದು ಪಾರ್ಟ್ 1 ವೀಡಿಯೋ ಅಷ್ಟೇ. ಯಾರೆಲ್ಲ ಎಂಡ್ವರೆಗೂ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ.